So hi guys, come let's learn English. So today we are learning daily activities. It means on the daily basis what sort of activities we are doing. If we want to convey them, then we have to make use of these activities which are called daily activities. ಇವತ್ತು ನಾವು ದಿನಾಲು ಏನು ಕೆಲಸ ಮಾಡುತ್ತೇವೆ ಅವುಗಳನ್ನು ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳಬೇಕೆಂದು ಕಲಿಯೋಣ. ಸೊ ಲೆಟ್ ಅಸ್ ಲರ್ನ್ ಗೈಸ್. ಐ ವೇಕ್ ಅಪ್ ಅಟ್ 7 AM ಇನ್ ದ ಮಾರ್ನಿಂಗ್. ನಾನು ಮುಂಜಾನೆ 7 ಗಂಟೆಗೆ ಏಳುತ್ತೇನೆ. ಐ ಬ್ರಷ್ ಮೈ ಟೀತ್. ಆಮೇಲೆ ನನ್ನ ಟೀತ್ ಬ್ರಷ್ ಮಾಡ್ಕೊಳ್ಳುತ್ತೇನೆ. ಐ ಗೆಟ್ ಫ್ರೆಶ್. ನಾನು ದೆನ್ ಐ ಫ್ರೆಶನ್ ಅಪ್ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ನಾನು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ತೆಗೆದುಕೊಳ್ಳುತ್ತೇನೆ. ದೆನ್ ಐ ಗೆಟ್ ರೆಡಿ ಫಾರ್ ಗೋಯಿಂಗ್ ಟು ಕಾಲೇಜ್. ನಾನು ರೆಡಿ ಆಗುತ್ತೇನೆ ಕಾಲೇಜ್ಗೆ ಹೋಗೋ ಸಲುವಾಗಿ. ದೆನ್ ಐ ಗೋ ಟು ಕಾಲೇಜ್. ಆಮೇಲೆ ಕಾಲೇಜ್ಗೆ ಹೋಗುತ್ತೇನೆ. ಐ ಅಟೆಂಡ್ ಮೈ ಕ್ಲಾಸಸ್. ನಾನು ನನ್ನ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡುತ್ತೇನೆ. ಅಟ್ ಲಂಚ್ ಟೈಮ್ ಐ ಹ್ಯಾವ್ ಮೈ ಲಂಚ್. ಲಂಚ್ ಸಮಯದಲ್ಲಿ ನಾನು ನನ್ನ ಲಂಚ್ ತೆಗೆದುಕೊಳ್ಳುತ್ತೇನೆ. ಐ ಗೋ ಟು ಮೈ ಫ್ರೆಂಡ್ಸ್. ನಾನು ನನ್ನ ಫ್ರೆಂಡ್ಸ್ ಹತ್ರ ಹೋಗುತ್ತೇನೆ. ಐ ಗಾಸಿಪ್ ಫಾರ್ 10 minutes. ನಾನು ಅವ್ರ ಜೊತೆ 10 ನಿಮಿಷ ಹರಟೆ ಹೊಡೆಯುತ್ತೇನೆ. ವೆನ್ ಕಾಲೇಜ್ ಲೆಟ್ಸ್ ಔಟ್ ಐ ಗೆಟ್ ಬ್ಯಾಕ್ ಟು ಮೈ ಹೋಮ್. ಕಾಲೇಜ್ ಬಿಟ್ಟ ನಂತರ ನಾನು ಮನೆಗೆ ಬರುತ್ತೇನೆ. ದೆನ್ ಐ ಫ್ರೆಶನ್ ಅಪ್. ನಾನು ಫ್ರೆಶ್ ಆಗುತ್ತೇನೆ. ದೆನ್ ಐ ಗೋ ಟು ಮೈ ಫ್ರೆಂಡ್ಸ್. ನಾನು ನನ್ನ ಗೆಳೆಯರ ಹತ್ರ ಹೋಗುತ್ತೇನೆ. ಐ ಸ್ಪೆಂಡ್ ಸಮ್ ಟೈಮ್ ವಿತ್ ಮೈ ಫ್ರೆಂಡ್ಸ್. ನಾನು ಸ್ವಲ್ಪ ಸಮಯ ನಮ್ಮ ಗೆಳೆಯರ ಜೊತೆ ಕಳೆಯುತ್ತೇನೆ. ದೆನ್ ಐ ಗೆಟ್ ಬ್ಯಾಕ್ ಟು ಮೈ ಹೋಮ್. ನನ್ನ ಮನೆಗೆ ವಾಪಸ್ ಬರುತ್ತೇನೆ. ಆ್ಯಂಡ್ ಐ ಹ್ಯಾವ್ ಮೈ ಡಿನ್ನರ್. ನಾನು ನನ್ನ ಡಿನ್ನರ್ ತೆಗೆದುಕೊಳ್ಳುತ್ತೇನೆ. ದೆನ್ ಐ ಗೋ ಟು ಬೆಡ್. ಆಮೇಲೆ ನಾನು ಹೋಗಿ ಮಲ್ಕೊಳ್ಳುತ್ತೇನೆ.